ರಾಮಾಯಣದಲ್ಲಿ ರಾವಣನ ತಂಗಿ ಶೂರ್ಪನಖಿ ಹೇಗೆ ಸತ್ಲು ಅನ್ನೋದು ಗೊತ್ತಾ? ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅಷ್ಟಕ್ಕೂ ತ್ರೇತಾಯುಗದ ಶೂರ್ಪನಖಿ ಈಗ ಕಲಿಯುಗದಲ್ಲೂ ಜನ್ಮವೆತ್ತಿದ್ದಾಳೆ ಅನ್ನೋ ಚರ್ಚೆ ಕೂಡ ಇದೆ. ಆಕೆ ಶ್ರೀಲಂಕಾದಲ್ಲಿರೋದು. ಆಕೆ ಹೆಸರು ಗಂಗಾ ಸುದರ್ಶನ ಅಂತ. ಇನ್ಫ್ಯಾಕ್ಟ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈಕೆ ಚಿಕ್ಕ ವಯಸ್ಸಿಂದಾನು ರಾಮಾಯಣದಲ್ಲಿ ಏನೆಲ್ಲ ನಡೀತು, ರಾವಣ ಏನ್ ಮಾಡ್ದ, ರಾಮ ಹೇಗಿದ್ದ ಅನ್ನೋದನ್ನ ರಾಮಾಯಣ ಅಧ್ಯಯನ ಮಾಡ್ದೇನೆ ಸುಲಲಿತವಾಗಿ ಹೇಳ್ತಾರೆ. ಏನ್ ಕೇಳಿದ್ರು ಎಲ್ಲ ಪ್ರಶ್ನೆಗೂ ಅವ್ರ ಬಾಯಲ್ಲೇ ಉತ್ತರ ಇರುತ್ತೆ. ಇನ್ಫ್ಯಾಕ್ಟ್ ಅವರ ಮೂಗು ಹಾಗೆ ಕಿವಿ ಸ್ವಲ್ಪ ಬೇರೆ ರೀತಿಯ ಆಕಾರದಲ್ಲಿ ಕೂಡ ಇರೋದು ಅದಕ್ಕೆ ಪುಷ್ಟಿ ನೀಡ್ತಾ ಇದೆ. ಇನ್ನು ಅದಷ್ಟೇ ಅಲ್ಲ, ಇವರು ಅದೆಷ್ಟು ಸಂದರ್ಶನಗಳಲ್ಲಿ ಹೇಳಿರೋ ಪ್ರಕಾರ ಈಗಲೂ ಕೂಡ ರಾವಣನ ಮೃತದೇಹವನ್ನ ಯಾವುದೋ ಬೆಟ್ಟದಲ್ಲಿ ಬಚ್ಚಿಟ್ಟಿದ್ದಾರಂತೆ. ಇನ್ನು ಶ್ರೀಲಂಕಾದಲ್ಲಿ ಈ ಗಂಗಾ ಸುದರ್ಶನ ಅವರನ್ನ ದೇವರು ಅನ್ನೋ ತರ ಪೂಜೆ ಮಾಡ್ತಾರೆ. ಜನ ಇವ್ರ ಬಳಿಗೆ ಬಂದು ಆಶೀರ್ವಾದ ಮಾಡಿ ಬೇಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಇವರನ್ನೇ ಶೂರ್ಪನಖಿಯ ಮತ್ತೊಂದು ಪ್ರತಿರೂಪ ಅಂತ ಕೂಡ ನಂಬಲಾಗುತ್ತೆ.